ಬರೋಬ್ಬರಿ 56 ದಿನಗಳ ಬಳಿಕ ಧರ್ಮಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಒಂದು ನದಿಯ ಹತ್ತಿರ ಪದ್ಮಲತಳ ದೇಹ ಪತ್ತೆಯಾಗುತ್ತೆ. ಆ ದೇಹ ಯಾವ ತರದಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಸ್ನೇಹಿತರೆ ನಮಸ್ಕಾರ, ಪ್ರತಿಸೂಚಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಾನು ಈ ಹಿಂದೆ ಏನು ಧರ್ಮಸ್ಥಳದ ಒಂದು 2 ವಿಡಿಯೋ ಹಾಕಿದ್ದೆ. ಒಂದು ಲಾರಿ ಚಾಲಕ ಬಿಚ್ಚಿಟ್ಟಂತಹ ಆ ಭಯಾನಕ ಕತೆ, ಹಾಗೂ ಕೇರಳ ಮೂಲದ ವ್ಯಕ್ತಿ ಕೊಟ್ಟಂತಹ ಕಂಪ್ಲೇಂಟ್ ನ ವಿವರಣೆ. ಈ ದಿನ ನಾನು ಮಾತಾಡ್ತಿರೋದು ಮತ್ತೊಂದು ಕೇಸ್. ಧರ್ಮಸ್ಥಳದ ಪ್ರಕರಣದಲ್ಲಿ ದಿನ ಕಳೆದಂತೆ ಒಂದು ಹೊಸ ಕೂಗುಗಳು, ಹೊಸ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಸೊ ನಾನಿವತ್ತು ಮಾತಾಡ್ಲಿಕ್ಕೆ ಹೊರಟಿರೋದು, ನಿಮ್ಮ ಮುಂದೆ ಇಡ್ಲಿಕ್ಕೆ ಹೊರಟಿರೋದು ಪದ್ಮಲತಾ ಕೇಸ್. ಹೌದು, ಯಾರೀ ಪದ್ಮಲತಾ? ಪದ್ಮಲತಂಗೂ ಧರ್ಮಸ್ಥಳಕ್ಕೂ ಏನ್ ಲಿಂಕ್? ಯಾಕೆ ಅವರ ಕುಟುಂಬಸ್ಥರು ಪದ್ಮಲತಾ ಕೇಸ್ ನ SIT ಅಂಡರ್ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ? ಈ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ಧರ್ಮಸ್ಥಳದ ಸಮೀಪ ಬೋಳಿಯಾರು ಅನ್ನೋ ಒಂದು ಗ್ರಾಮ ಇರತ್ತೆ. ಆ ಗ್ರಾಮದ ನಿವಾಸಿಯಾದಂತವರು ದೇವಾನಂದ್. ಇವರು ರೈತ ಸಂಘದಲ್ಲಿ ಗುರುತಿಸಿಕೊಂಡಿದ್ರು, ಹಾಗೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಕೂಡ ಗುರುತಿಸಿಕೊಂಡಿದ್ರು. ಆ ಒಂದು ಭಾಗದಲ್ಲಿ ಆ ಸಮಯದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಅನ್ನುವಂಥದ್ದು ತುಂಬಾ ಆಕ್ಟಿವ್ ಆಗಿತ್ತು. ದೇವಾನಂದ್ ಒಂದು ಕಡೆಯಿಂದ ರೈತ ಸಂಘ, ಮತ್ತೊಂದು ಕಡೆಯಿಂದ ಕಮ್ಯುನಿಸ್ಟ್ ಪಾರ್ಟಿ, ಎರಡರಲ್ಲೂ ಕೂಡ ಗುರುತಿಸಿಕೊಂಡಿದ್ರು. ಈ ಮೂಲಕ ಆ ಭಾಗದಲ್ಲಿ ತಕ್ಕ ಮಟ್ಟಿಗೆ ಪ್ರಭಾವಿಯಾಗಿದ್ರು. ದೊಡ್ಡ ಹೆಸರನ್ನ ಕೂಡ ಮಾಡಿರ್ತಾರೆ. ಹಾಗೂ ಊರಲ್ಲಿ ಎಲ್ಲರಿಗೂ ಅವ್ರ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಕೂಡ ಇರುತ್ತೆ. ಆಗ ಒಂದಷ್ಟು ಮಂಡಲ ಪಂಚಾಯಿತಿ ಚುನಾವಣೆ ಮತ್ತೆ ಗ್ರಾಮ ಪಂಚಾಯಿತಿ ಚುನಾವಣೆ, ಅದೆಲ್ಲದಕ್ಕೂ ಕೂಡ ಅವರ ಪಕ್ಷ ಸ್ಪರ್ಧೆಯನ್ನ ಮಾಡ್ತಿತ್ತು. ನಿಧಾನವಾಗಿ ಅವರ ಪಕ್ಷ ಎಲ್ಲ ಕಡೆ ಜನರ ವಿಶ್ವಾಸವನ್ನ ಗಳಿಸ್ಕೊಂತು. ದೇವಾನಂದ್ ಕೂಡ ಒಳ್ಳೆ ಕೆಲಸ ಮಾಡ್ತಿದ್ರು. ಹಾಗಾಗಿ ಅಲ್ಲಿಂದ ಬಂದಷ್ಟು ಪ್ರಭಾವಿ ಜನರಿಗೆ ಕಣ್ಣು ಕುಕ್ಕೋದಕ್ಕೆ ಶುರುವಾಯಿತು. ಅಂದ್ರೆ ಇವನೇನಪ್ಪ ಬೆಳಿತಾ ಇದ್ದಾನಲ್ಲ, ಗೊತ್ತಲ್ವಾ ನಿಮ್ಗೆ? ಅವರ ಅಲ್ಲಿರುವಂತಹ ಪ್ರಭಾವಿ ಜನರಿಗೆ, ಆ ಭಾಗದ ಪ್ರಭಾವಿ ಜನರಿಗೆ ದೇವಾನಂದ್ ಮೇಲೆ ಕಣ್ಣು. ಆ ಪ್ರಭಾವಿಗಳು ಕಮ್ಯುನಿಸ್ಟ್ ಪಾರ್ಟಿ ಮತ್ತೆ ರೈತ ಸಂಘಟನೆಯಲ್ಲಿ ಇದ್ದ ಸ್ವಲ್ಪ ಜನರಿಗೆ ಬೆದರಿಸ್ತಾ ಇದ್ರು. ಇದೇ ಸಮಯದಲ್ಲಿ ಏನಾಗತ್ತೆ ಅಂದ್ರೆ, ಈ ದೇವಾನಂದ್ ಅವರ ಮಗಳು ಪದ್ಮಲತಾ, ಅವರಿಗೆ ಆಗ ವಯಸ್ಸು ಕೇವಲ 17 ವರ್ಷ. ಸೆಕೆಂಡ್ PUC ಓದ್ತಾ ಇರ್ತಾರೆ. SDM ಕಾಲೇಜ್. ಈ SDM ಕಾಲೇಜ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿದ್ದು. SDM ಅಂದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಅಂತ ಅರ್ಥ. ಅಲ್ಲಿ ಇವರು ಸೈನ್ಸ್ ತಗೊಂಡು ತಮ್ಮ ವ್ಯಾಸಂಗವನ್ನ ಮಾಡ್ತಾ ಇರ್ತಾರೆ. 1986 ಡಿಸೆಂಬರ್ 22ನೇ ತಾರೀಕು SDM ಕಾಲೇಜಲ್ಲಿ ಒಂದು ಫಂಕ್ಷನ್ ಇರುತ್ತೆ. ಅದಕ್ಕೆ ಪದ್ಮಲತಾ ಅವರು ಹೋಗ್ಬೇಕು ಅಂತ ಹೇಳಿ ಧರ್ಮಸ್ಥಳದ ಬಸ್ ಸ್ಟ್ಯಾಂಡ್ಗೆ ಬಂದು ಇಳಿತಾರೆ. ಪದ್ಮಲತಾ ಅವರು ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ಗೆ ಬಂದು ಇಳಿದಿದ್ದನ್ನ ಕಂಡವರು ತುಂಬಾ ಜನ ಇದ್ದಾರೆ, ಸಾಕ್ಷಿಗಳು ಕೂಡ ಇದ್ದಾರೆ. ಅಲ್ಲಿಗೆ ಈ ಒಂದು ಪ್ರಕರಣಕ್ಕೆ ಕ್ಲಿಯರ್ ಕಟ್ ಪದ್ಮಲತಾ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ರು. ಇನ್ಫಾರ್ಮೇಶನ್ ಸಿಗತ್ತೆ. ಅಂದ್ರೆ ಧರ್ಮಸ್ಥಳ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಅವರು ಅಲ್ಲಿಗೆ ಬರ್ಲೇಬೇಕು. ಧರ್ಮಸ್ಥಳ SDM ಕಾಲೇಜ್ ಇರೋದು ಉಜಿರೆಯಲ್ಲಿ. ಇದಾದ್ಮೇಲೆ ಪದ್ಮಲತಾ ಕಾಣೆ ಆಗ್ಬಿಡ್ತಾರೆ. ಎಲ್ಲೋದ್ರು, ಏನಾಯ್ತು, ಯಾರಿಗೂ ಕೂಡ ಗೊತ್ತಾಗಲ್ಲ. ಸಂಜೆ ಆಗಿ ಕತ್ತಲಾದ್ರೂ ಕೂಡ ಪದ್ಮಲತಾ ಮನೆಗೆ ವಾಪಸ್ ಬಂದಿರೋದಿಲ್ಲ. ಆಗ ಅವರ ಕುಟುಂಬದವರು ಹಾಗೆ ಅವರ ತಂದೆ ದೇವಾನಂದ್ಗೆ ತುಂಬಾ ಟೆನ್ಷನ್ ಆಗಿರತ್ತೆ. ದೇವಾನಂದ್ ಅವರು ಹಾಗೆ ಅವರ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಪದ್ಮಲತನ ಎಲ್ಲಾ ಕಡೆ ವಿಚಾರಿಸೋಕೆ, ಇಲ್ಲಿ ಬಂದಿದ್ರ, ಎಲ್ಲಿ ಹೋಗಿದ್ರ ಅಂತ ಹೇಳುವ ಸ್ನೇಹಿತರ ಹತ್ರ ಎಲ್ಲ ಕಡೆ ಹುಡುಕುವ ಒಂದು ಕಾರ್ಯವನ್ನ ಶುರು ಮಾಡಿರ್ತಾರೆ. ಎಷ್ಟು ಹುಡುಕಿದ್ರು ಪದ್ಮಲತನ ಒಂದು ಸಣ್ಣ ಸುಳಿವು ಕೂಡ ಸಿಗಲ್ಲ. ಹಾಗಾಗಿ ದೇವಾನಂದ್ ಅವರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅವ್ರು ಯಾಕೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅಂದ್ರೆ, ಆ ಒಂದು ಸಮಯದಲ್ಲಿ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಇರ್ಲಿಲ್ಲ. ಆದ ಕಾರಣ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ನ ಕೊಡ್ತಾರೆ. ಆದ್ರೆ ಆಗಿನ ಬೆಳ್ತಂಗಡಿಯ ಪೊಲೀಸ್ ಅವರು ಅವ್ರ ಅಪ್ಪನಿಗೆ ಅವಮಾನ ಮಾಡ್ತಾರೆ. ಏನಂತ ಹೇಳಿ ಅಂದ್ರೆ, ನಿಮ್ಮ ಮಗಳು ಯಾರ ಜೊತೆಗೆ ಓಡೋಗಿರ್ತಾರೆ ನೋಡಿ ಅಂತ ಹೇಳಿ ಅವಮಾನ ಮಾಡಿ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ ಬೆಳ್ತಂಗಡಿ ಪೊಲೀಸರು. ನಂತರ ದೇವಾನಂದ್ ಹಾಗೂ ಕಮ್ಯುನಿಸ್ಟ್ ಪಾರ್ಟಿ ಅವರೆಲ್ಲರೂ ಸೇರ್ಬಿಟ್ಟು ಆ ಒಂದು ಸ್ಟೇಷನ್ ಅಲ್ಲಿ ಇವರು ಕಾಣೆಯಾಗಿರೋ ಬಗ್ಗೆ ದೂರನ್ನ ಕೊಡ್ತಾರೆ. ಇದಾದ ನಂತರ ಹೋರಾಟ ತುಂಬಾನೇ ಜೋರಾಗಿರುತ್ತೆ. ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ, ಅಲ್ಲಿರೋ ಜನ ಎಲ್ಲ ದಂಗೆ ಹೇಳುವಂತದ್ದು, ಎದ್ದು ಪ್ರತಿಭಟನೆಯನ್ನ ಮಾಡಕ್ಕೆ ಶುರು ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಈ ಒಂದು ವಿಷಯ ತಾರಕಕ್ಕೆ ಏರುತ್ತೆ. ಹೋರಾಟದ ತೀವ್ರತೆ ಜಾಸ್ತಿ ಆಗ್ತಿದಂತೆ ಪದ್ಮಲತಾ ಕೇಸನ್ನ CODಗೆ ವಹಿಸ್ತಾರೆ. ತನಿಖೆ ಕೂಡ ಆರಂಭ ಆಗುತ್ತೆ. CODಯಿಂದ ಪದ್ಮಲತಾ ಮಿಸ್ ಆಗಿರುವ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಂತಹ COD ವಸಂತ್ ಎನ್ನುವ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತಾರೆ. ಅವ್ರ ಹತ್ರ ಯಾವುದೇ ತರದಂತಹ ಆಧಾರ, ಸಾಕ್ಷಿಗಳು ಇರೋದಿಲ್ಲ. ಆದ್ರೂ ಕೂಡ ವಸಂತ್ ಎಂಬಾತನನ್ನ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಆ ವಸಂತ್ ಎಂಬುವ ವ್ಯಕ್ತಿ ಪದ್ಮಲತಾ ಕಾಲೇಜಿಗೆ ಹೋಗುವ ಬಸ್ ಚಾಲಕ ಆಗಿದ್ನಂತೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡಿರ್ತಾರೆ. ಅವ್ರ ಹತ್ರ ಯಾವುದೇ ಪುರಾವೆ, ಸಾಕ್ಷಿ, ದಾಖಲೆ ಏನೂ ಇಲ್ಲದೆ
ಆ ವಸಂತ್ನ ಅರೆಸ್ಟ್ ಮಾಡ್ತಾರೆ. ಏನಂತ ಅಂದ್ರೆ ಹೋರಾಟದ ಬಿಸಿಯಿಂದ ತಪ್ಪಿಸ್ಕೊಳ್ಳೋಕೆ. ಆ ಒಂದು ಪ್ರಕರಣ ತೀವ್ರ ಗತಿಗೆ ಹೋಗ್ತಿದೆ, ಯಾರನ್ನಾದ್ರೂ ಒಬ್ಬರನ್ನ ಅರೆಸ್ಟ್ ಮಾಡಿ ಸದ್ಯಕ್ಕೆ ತಣ್ಣಗ್ ಮಾಡ್ಬೇಕು ಅಂತ ಹೇಳಿ ಆ ಒಂದು ಕೆಲಸವನ್ನ ಮಾಡ್ಲಾಗಿತ್ತು. ಅರೆಸ್ಟ್ ಮಾಡಿದ ನಂತರ ಆ ವಸಂತ್ಗೆ ತುಂಬಾನೇ ಟಾರ್ಚರ್ ಕೊಡ್ತಾರೆ, ಹೊಡಿತಾರೆ. ಈ ಒಂದು ವಿಷಯ ಊರಿನವ್ರಿಗೆ ಗೊತ್ತಾಗ್ತದೆ. ಪೊಲೀಸ್ ಅವರು ವಸಂತ್ಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಹೇಳಿ ತಕ್ಷಣವೇ ಊರಿನ ಜನ ಬಂದು ವಸಂತ್ನ ಸ್ಟೇಷನ್ ಇಂದ ಬಿಡಿಸ್ಕೊಂಡು ಹೋಗ್ತಾರೆ. ಇದೆಲ್ಲದೂ ಆದ ಮೇಲೆ ಬರೋಬ್ಬರಿ 56 ದಿನಗಳ ಬಳಿಕ ಧರ್ಮಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಒಂದು ನದಿಯ ಹತ್ತಿರ ಪದ್ಮಲತಳ ದೇಹ ಪತ್ತೆ ಆಗತ್ತೆ. ಆ ದೇಹ ಯಾವ ತರದಲ್ಲಿ ಇರುತ್ತೆ ಅಂತ ಹೇಳಿದ್ರೆ, 2 ಕೈಗಳು ಮತ್ತೆ ಕಾಲುಗಳನ್ನ ಕಟ್ಟಿರೋ ಪರಿಸ್ಥಿತಿಯಲ್ಲಿ, ಹಾಗೆ ತಲೆ ಕೂದಲು ಇಲ್ಲದ ಸ್ಥಿತಿಯಲ್ಲಿ ಆ ಶವ ಇತ್ತು. ಹಾಗೂ ಆ ಶವದ ಬಾಯಲ್ಲಿ ಹಲ್ಲುಗಳು ಕೂಡ ಇರ್ಲಿಲ್ಲ. ಆ ಒಂದು ದೇಹದ ಪರಿಸ್ಥಿತಿ ಅಸ್ಥಿ ಪಂಜರದ ರೀತಿಲಿ ಆ ಒಂದು ಸ್ವರೂಪವನ್ನ ಪಡ್ಕೊಂಡಿರುತ್ತೆ. ನದಿ ತಟದಲ್ಲಿ ಈ ಒಂದು ಸ್ವರೂಪದಲ್ಲಿ ಸಿಗತ್ತೆ. ಹಾಗೂ ದೇಹದ ಮೈಮೇಲಿದ್ದ ಬಟ್ಟೆಗಳು ಕೂಡ ಹರಿದಿರುತ್ತೆ. ಆದ್ರೆ ಸ್ವಲ್ಪ ಸ್ವಲ್ಪ ಬಟ್ಟೆಗಳು ಇದ್ದ ಕಾರಣ ಗುರುತಿಡಿತಾರೆ. ಇದು ಪದ್ಮಲತದೆ ಬಟ್ಟೆ, ಇದು ಪದ್ಮಲತದೆ ಬಾಡಿ ಅಂತ ಹೇಳಿ ಗೊತ್ತಾಗತ್ತೆ. ದೇಹ ಸಿಕ್ಕಿದ ನಂತರ ಸ್ವಲ್ಪ ದಿನದ ಮಟ್ಟಿಗೆ ತನಿಖೆ ಕೂಡ ಚುರುಕುಗತಿಯಲ್ಲಿ ಸಾಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅಗೈನ್ ಸ್ವಲ್ಪ ದಿನ ಕಳೆದ ಮೇಲೆ ಪತ್ತೆ ಆಗದಂತಹ ಪ್ರಕರಣ, ಅನ್ಸಾಲ್ವ್ಡ್ ಕೇಸ್ ಅಂತ ಹೇಳಿ ಈ ಒಂದು ಕೇಸ್ ನ ಕ್ಲೋಸ್ ಮಾಡ್ತಾರೆ. ಆದ್ರೆ ಪದ್ಮಲತನ ತಂದೆಯಾದಂತಹ ದೇವಾನಂದ್ ಅವರು ಹಾಗೂ ಅವರ ಕುಟುಂಬಸ್ಥರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾರೆ. ಅವರು ಹೋರಾಟ ಮಾಡ್ತಾನೆ ಇರ್ತಾರೆ, ಆದ್ರೂ ಸರಿಯಾದ ನ್ಯಾಯ ಸಿಕ್ತಿಲ್ಲ ಅಂತ ಹೇಳಿ ಅವರು ಮಾನಸಿಕವಾಗಿ ತುಂಬಾನೇ ಕುಗ್ಗು ಕೂಡ ಹೋಗಿರ್ತಾರೆ. ಹಾಗೆ ಮಗಳ ನೆನಪಿನಲ್ಲಿ ಸ್ವಲ್ಪ ದಿನ ಕಳೆದಂತೆ ದೇವಾನಂದ್ ಅವರು ಕೂಡ ತೀರ್ಕೊಂತಾರೆ. ಪದ್ಮಲತರ ತಂದೆ ದೇವಾನಂದ್ ಅವರು ತೀರ್ಕೊಂಡ ನಂತರ ಈ ಒಂದು ಪದ್ಮಲತನ ವಿಷಯ ಆಗಾಗ ಚರ್ಚೆಗೆ ಬರ್ತಾ ಇತ್ತು, ಹಾಗೆ ನಿಂತು ಹೋಗ್ತಿತ್ತು, ಚರ್ಚೆಗೆ ಬರ್ತಾ ಇತ್ತು, ನಿಂತು ಹೋಗ್ತಿತ್ತು, ಹೀಗೆ ನಡೀತಾ ಇರತ್ತೆ. ಆಗ ಕಂಡು ಬಂದಂತಹ ಒಂದು ವಿಷಯ ಏನಂತ ಅಂದ್ರೆ, ದೇವಾನಂದ್ ಅವರು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಕ್ಷೇತ್ರಕ್ಕೆ ಕಮ್ಯುನಿಸ್ಟ್ ಪಾರ್ಟಿಯಿಂದ ಸ್ಪರ್ಧಿಸಿರ್ತಾರೆ. ಹಾಗೂ ಅವರ ವಿರುದ್ಧ ಬೇರೆಯವ್ರನ್ನ ನಿಲ್ಲಿಸಬೇಕು ಅಂತ ಹೇಳಿ ಅವರ ವಿರುದ್ಧವಾದ ಆಯ್ಕೆ ಕೂಡ ನಡೀತಾ ಇತ್ತಂತೆ. ದೇವಾನಂದ್ ಅವರು ಆ ಒಂದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಕೂಡ ಮಾಡಿದ್ರು. ಆಗ ಆ ಊರಿನ ಪ್ರಭಾವಿಗಳ ಕಣ್ಣು ಕುಕ್ಕಿ ಅವರ ಮಗಳಿಗೆ ಇವರ ಮೇಲಿನ ಕೋಪವನ್ನ ದೇವಾನಂದ್ ಅವರ ಮಗಳ ಮೇಲೆ ತೀರ್ಸ್ಕೊಂಡ್ರು. ಪದ್ಮಲತಾ ಈ ಒಂದು ಪ್ರಕರಣಕ್ಕೆ ಆ ಊರಿನ ಪ್ರಭಾವಿಗಳೇ ಸಾಕ್ಷಿ ಅಂತೇಳಿ ಅವರ ಕುಟುಂಬಸ್ಥರ ಒಂದು ಆರೋಪ. ಆಗ ಆ ಊರಿನ ಪ್ರಭಾವಿ ಮನುಷ್ಯರ ಕಣ್ಣು ಕುಕ್ಕಿ ಇವರ ಮೇಲಿರುವಂತಹ ದ್ವೇಷಕ್ಕೆ ಪದ್ಮಲತಾ ಅವರಿಗೆ ಈ ತರ ಒಂದು ಮಾಡಿದ್ರು ಅಂತ ಹೇಳಿ ಅವರ ಪದ್ಮಲತಾ ಕುಟುಂಬಸ್ಥರ ಒಂದು ಆರೋಪ. ಈಗ ಈ ವಿಷಯ ಮತ್ತೆ ಚರ್ಚೆಗೆ ಬಂದಿದೆ. SIT ಪದ್ಮಲತಾ ಕೇಸ್ ಕೂಡ ತನಿಖೆ ಮಾಡ್ಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರ ಒಂದು ಆಗ್ರಹ. ಪದ್ಮಲತಾಗೆ ನ್ಯಾಯ ಸಿಗ್ಬೇಕು, ಈ ಕೇಸ್ ಕೂಡ ಅನ್ಸಾಲ್ವ್ಡ್ ಕೇಸ್ ಅಂತ ಕ್ಲೋಸ್ ಮಾಡಿದೆ COD, ಆದ್ದರಿಂದ ಮರು ತನಿಖೆ ಆಗ್ಬೇಕು. ಈಗ ಫಾರ್ಮ್ ಆಗಿರುವ SIT ಕೂಡ ಇದು ಧರ್ಮಸ್ಥಳ ಕ್ಷೇತ್ರದಲ್ಲೇ ನಡೆದಿರುವ ಒಂದು ಘಟನೆ ಆಗಿರೋದ್ರಿಂದ ಇದಕ್ಕೂ ಸಂಬಂಧ ಇದೆ. ಮತ್ತೆ ಅವರು ಆರೋಪ ಮಾಡ್ತಾ ಇರೋದು ಆ ಊರಿನ ಪ್ರಭಾವಿಗಳ ಮೇಲೆ. ಇವರು ಚುನಾವಣೆ ಸಂಬಂಧವಾಗಿ ಇವ್ರ ಮೇಲೆ ದ್ವೇಷಕ್ಕೊಳಗಾಗಿ ತಮ್ಮ ಮಗಳಿಗೆ ಈ ತರ ಮಾಡಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರ ಆರೋಪ. ಮುಂದೆ ನಾವು ಕಾದ್ ನೋಡ್ಬೇಕು. ಈಗ SIT ಗೆ ಇದನ್ನ ಕೊಡ್ತಾರೋ, ಮರು ತನಿಖೆ ಮಾಡ್ತಾರೋ, ಏನಾಗತ್ತೆ, ಇದಕ್ಕೂ ಧರ್ಮಸ್ಥಳದ ವ್ಯಕ್ತಿಗಳಿಗೂ ಲಿಂಕ್ ಇದೆಯೋ ಇಲ್ವೋ ಎಲ್ಲದೂ ಕೂಡ ಮುಂದೆ ನಾವು ಕಾದ್ ನೋಡ್ಬೇಕು. ಸೊ ಇದಾಗಿತ್ತು ಸ್ನೇಹಿತರೆ ಪದ್ಮಲತಾ ಕೇಸ್ ನ ಒಂದು ಸಂಕ್ಷಿಪ್ತ ವಿವರಣೆ. ಬಗೆದಷ್ಟು ದಿನ ಕಳೆದಂತೆ ಹೊಸ ವಿಷಯಗಳು ಬರ್ತಾನೆ ಇದೆ ಅಂತ ಹೇಳ್ಬೋದು. ಇಲ್ಲಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಯಾರು ಕೂಡ ಮಾತನಾಡುವ ನಾವ್ಯಾರು, ಹೋರಾಟ ಮಾಡುವವರು ಯಾರು, ಧರ್ಮಸ್ಥಳದ ಕ್ಷೇತ್ರ ಅಥವಾ ಧರ್ಮಸ್ಥಳದ ದೇವರು ಅಣ್ಣಪ್ಪ ಸ್ವಾಮಿ ಆಗಿರ್ಬೋದು, ಮಂಜುನಾಥ ಸ್ವಾಮಿ ಆಗಿರ್ಬೋದು, ಅಥವಾ ದೇವಸ್ಥಾನದ ಬಗ್ಗೆ ಯಾರು ಕೂಡ ಮಾತಾಡ್ತಿಲ್ಲ. ಮತ್ತೆ ಜನ ಕೂಡ ಅದನ್ನ ಯೋಚನೆ ಮಾಡೋದು ಬೇಡ. ದೇವರ ಬಗ್ಗೆ ನಂಬಿಕೆ ಆಗಿರ್ಬೋದು, ಆ ಕ್ಷೇತ್ರದ ಮೇಲಿರುವ ನಂಬಿಕೆ, ಭಯ, ಭಕ್ತಿ ಯಾರಿಗೂ ಕಡಿಮೆ ಆಗಿಲ್ಲ. ಆದ್ರೆ ಆ ಕ್ಷೇತ್ರ, ಆ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಡೆಯಲಾಗಿದೆ ಅಂತ ಹೇಳ್ತಿರುವ ಘಟನೆಗಳಿಗೆ ನಮ್ಮೆಲ್ಲರಿಗೂ ನ್ಯಾಯ ಬೇಕು. ಅದಕ್ಕೆ ಸಾಕ್ಷಿಗಳು ದಿನ ಕಳೆದಂತೆ ಬರ್ತಾ ಇದೆ. ಒಂದು ಸೂಕ್ತವಾದಂತಹ ತನಿಖೆಯಾಗಿ ಏನು ನ್ಯಾಷನಲ್ ಲೆವೆಲ್ ಅಲ್ಲಿ ಇದೊಂದು ಸೆನ್ಸೇಷನಲ್ ನ್ಯೂಸ್ ಆಗಿ ದಿನ ಸುದ್ದಿ ಆಗ್ತಿದೆ, ಅದಕ್ಕೆಲ್ಲ ಒಂದು ಮಂಗಳವನ್ನ ಹಾಡ್ಬೇಕು SIT ಅವರು ಅಂತ ಹೇಳಿ ನಮ್ಮೆಲ್ಲರ ಕೋರಿಕೆ, ಜನಗಳ ಕೋರಿಕೆ, ಹೋರಾಟಗಾರರ ಕೋರಿಕೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಪ್ರತಿಯೊಂದು ವಿಷಯವನ್ನು ನಿಮಗೆ ಸೂಚಿಸ್ಲಿಕ್ಕೆ ನಾನು ಮತ್ತೆ ಬರ್ತೇನೆ. ನಮಸ್ಕಾರ.